ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮಾಡುವ ಮುಖಾಂತರ ನಾನು ಇವತ್ತು ಸುದ್ದಿಗೋಷ್ಠಿ ಮಾಡ್ತೇನೆ. ಏನಪ್ಪಾ ಅಂದ್ರೆ ನಾವು ಸುದ್ದಿ ಮಾಡುವ ಯಾವ ಕಾರಣ ಸುದ್ದಿಗಳನ್ನು ಮಾಡ್ತೀವಿ ಅಂದ್ರೆ ಇವತ್ತು ನಮ್ಮ ಸಮಾಜ ತಳವಾರ ಸಮಾಜಕ್ಕೆ ಅನ್ಯಾಯ ಆಗೋ ಕುರಿತು ನಾವು ಸುದ್ದಿಗೋಷ್ಠಿ ಮಾಡ್ತೀವಿ. ಏನಪ್ಪಾ ಅಂದ್ರೆ ನಮ್ಮ ತಳವಾರ ಸಮಾಜಕ್ಕೆ 4 ವರ್ಷ ಆಯಿತು ಸರ್ಟಿಫಿಕೇಟ್ ಸಿಕ್ಕಿ, ಆದರೂ ಒಂದಿಲ್ಲ ಗೊಂದಲ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ರಾಷ್ಟ್ರಪತಿ ಅಂಕಿತ ಆಯಿತು, ಅದು 4 ವರ್ಷ ಆಯಿತು. ಅದರಿಂದ 2 ವರ್ಷ ಮುಂದೆ ಬಂದರು. ಮುಂದೆ ಇರುವಂತ ತಳವಾರ ತೆಗಿಬೇಕಂತೆ ಅದನ್ನು ಹೋರಾಟ ಮಾಡೋ ಮುಖಾಂತರ ನಾವು ತೆಗೆದು ಹಾಕಿದ್ರು ಇನ್ನೂ ಕೂಡ ನಮಗೆ ಸಂಪೂರ್ಣವಾಗಿ ತಳವಾರ ಸಮಾಜಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ನಮ್ಮ ಸಮಾಜದಲ್ಲಿ ಜಾಸ್ತಿ ರಾಜಕಾರಣಿ ಇಲ್ಲ, ಅಧಿಕಾರಿಗಳಿಲ್ಲ, ಏನಂತ ನಮ್ಗೆ ಗೊತ್ತಾಗ್ತಾ ಇಲ್ಲೋ ಏನೊಂದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ನೋಡಿ ಇಲ್ಲಿ ನಮ್ಮ ಅಫಜಲ್ಪುರದಲ್ಲಿ ತಹಸೀಲ್ದಾರ್ ಸಾಹೇಬ್ರು ನಮಗೆ ಎಸ್ ಟಿ ಸರ್ಟಿಫಿಕೇಟ್ ಸಿಗ್ಬೇಕಾದ್ರೆ ಇವತ್ತ ತಂದೆ ತಾಯಿದು ವಂಶವಳಿ ಕೇಳ್ತಾರ. ಇವತ್ತ ಬೇರೆ ಸಮಾಜಕ್ಕೆ ವಂಶವಳಿ ಕೇಳ್ತಾ ಇಲ್ಲ. ನಮ್ಗೆ ಡಾಕ್ಯುಮೆಂಟ್ ಏನದಲ್ಲ ಅದ್ರ ಪ್ರಕಾರ ನಮಗೆ ನ್ಯಾಯ ಸಿಗ್ಬೇಕು, ಎಷ್ಟು ಸಿಗ್ಬೇಕು. ಸುಮ್ಮನೆ ವಿನಾಕಾರಣ ಓಡಾಡಿಸ್ತಾ ಇದ್ದಾರೆ. ಏನೋ ಒಂದು ಇಲ್ಲ ಅಂತ ಹೇಳಿ ಸುಮ್ಮನೆ ರಿಜೆಕ್ಟ್ ಮಾಡೋ ಅಧಿಕಾರಿನವ್ರಿಗಿಲ್ಲ ಅಂದ್ರೂ ಸುಮ್ಮನೆ ಇವತ್ತ ಏನೋ ರೇಷನ್ ಕಾರ್ಡ್ ಇಲ್ಲ, ಇವತ್ತ ತಂದಿರ್ಲಿಲ್ಲ, ಏನೋ ವಿನಾಕಾರಣ ಮಾಡ್ತಾ ಇದ್ದಾರೆ. ಇವತ್ತು ಯಾಕೆ ಇಷ್ಟು ನಮ್ಗೆ ತೊಂದರೆ ಸಿಗುತ್ತೆ, ಯಾಕೆ ನಮ್ಗೆ ಇಷ್ಟು ಕಷ್ಟ ಮಾಡ್ತಾರ, ಇಷ್ಟು ಯಾಕೆ ನಮಗೆ ಇದು ಮಾಡ್ತಾರ ಒಂದೂ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ನಮ್ಮ ಸಮಾಜಕ್ಕೆ ಇಷ್ಟು ಯಾಕೆ ಎಲ್ಲರೂ ನಮ್ಗೆ ತಿಳ್ತಾ ಇರೋದು ಗೊತ್ತಿಲ್ಲ. ಆದ್ರೆ ಇನ್ನೊಂದು ಏನಪ್ಪಾ ಅಂದ್ರ ಈ ನಮ್ಮ ಸಮಾಜಕ್ಕೆ ಇಷ್ಟೊಂದು ರಾಜಕೀಯವಾಗಿ ಆಯ್ತು, ಇವತ್ತು ಅಧಿಕಾರಿಗಳು ಇಷ್ಟು ನಮ್ಮ ಮೇಲೆ ಯಾಕೆ ಪ್ರಮಾಣ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಾವು ನಮ್ಮ ಸಮಾಜದಾಗ ಆರ್ಥಿಕವಾಗಿ ಇಲ್ಲ, ಬಹಳ ಹಿಂದುಳಿದಿವಿ. ನಮಗೆ ಕೇಳೋರು ಯಾರು ಇಲ್ಲ. ಇವತ್ತು ಯಾಕೆ ಇಷ್ಟು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇನ್ನೊಂದು ಇವತ್ತು ನಮ್ಮ ಸಮಾಜದಲ್ಲಿ ನೌಕರಿ ಮಾಡ್ತಾ ಇದ್ದಾರೆ, ಸಿಂಧುತ್ವ ಸಿಗ್ತಾ ಇಲ್ಲ. ಹೈಕೋರ್ಟ್ ಆದೇಶ ಆದ್ರೂ ಕೂಡ ನಮ್ಗೆ ಅವ್ರು ಸಿಂಧುತ್ವ ಕೊಡ್ತಾವ್ರಿ, ಅವ್ರ ಮೇಲೆ ಸೇರ್ಸಲ್ ಕೇಸ್ ಆಗ್ತಾ ಇದ್ದಾರೆ. ಯಾಕ ನಮ್ಮಲ್ಲಿ ಯಾರು ಕೇಳೋರು ಇರಲಿಲ್ಲ. ಇವತ್ತು ಅವರೇ ಜಾಸ್ತಿ ಅಧಿಕಾರಿಗಳು ಅವರೇ ರಾಜಕಾರಣಿ ಅವರೇ ಅವ್ರ ಮನ್ಸ್ಕೊಂಡು ಒಂದೊಂದು ಸುತ್ತಲೆ ಹೊಡಿಸ್ತಾ ಇದ್ದಾರೆ. ಇವತ್ತು ಅವರು ಸಂವಿಧಾನ ವಿರೋಧ ಮಾಡತ್ತಾರ, ಸಂವಿಧಾನ ಇಲ್ಲಾರ್ದಂತ ಸುತ್ತಲೆ ಹೊಡಿಸ್ಲಿಕ್ಕತ್ತಾರ. ನಾವೇನ್ ಮಾಡೋದು ಗೊತ್ತಾಗುತ್ತೆ. ಅದಕ್ಕಲ್ಲೇ ನಾವು ಸೋಮವಾರ ಬೆಳಿಗ್ಗೆ 11 ಗಂಟೆ ಇಲ್ಲಿ ಬಸವ ಚೌಕ್ನಿಂದ ತಹಸೀಲ್ದಾರ್ ಅವರಿಗೆ ನಾವು ಹೋರಾಟ ಮಾಡುವ ಮುಖಾಂತರ ಅವರಿಗೆ ಮನವಿ ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಮನವಿಯನ್ನು ಸ್ಪಂದಿಸಿ ನಮ್ಮ ಕಾನೂನುಬದ್ಧ ಹಕ್ಕು ನಮಗೆ ಕೊಡ್ಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ಕೊತಿದ್ದೀನಿ.